ಪ್ರಸಿದ್ಧ ಹೃದಯ ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಇದೀಗ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರುವಂತದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೀಕ್ರೆಟ್ ಮಾಹಿತಿಗಳನ್ನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಚ್ಚಿಟ್ಟಿದ್ದಾರೆ. ಸಿಎನ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರೋದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಆದರೆ ಬಿಜೆಪಿ ಹೈಕಮಾಂಡ್ ಒತ್ತಡ ಇರುವಂತಹ ಹಿನ್ನೆಲೆ ರಾಜಕೀಯಕ್ಕೆ ಬರಲೇಬೇಕು ನೀವು ಅಂತ ಅವರನ್ನು ಒಪ್ಪಿಸುವಂತಹ ಕೆಲಸ ಮಾಡಿದೆ. ಅವರು ರಾಜಕೀಯಕ್ಕೆ ಬರುವಂಥದ್ದು ನನಗಾಗಲಿ ಅಥವಾ ನಮ್ಮ ಕುಟುಂಬಕ್ಕಾಗಲಿ ಇಷ್ಟ ಇರಲಿಲ್ಲ. ದೇವೇಗೌಡರು ಹಾಸನದಲ್ಲಿ ಈ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಕೂಡ ಪಡಿಸಿದ್ರು. ಅವರು ರಾಜಕೀಯಕ್ಕೆ ಬರುವಂಥದ್ದು ನಮಗೂ ಕೂಡ ಇಷ್ಟ ಇರಲಿಲ್ಲ. ಆದರೆ ಬಿಜೆಪಿಗರ ಒತ್ತಾಯದಿಂದ ಮಂಜುನಾಥ್ ಅವರನ್ನು ಒಪ್ಪಿಸುವಂತಹ ಕೆಲಸವನ್ನು ಮಾಡಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೀಗ ಸ್ಫೋಟಕ ಮಾಹಿತಿಯನ್ನ ಸೀಕ್ರೆಟ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಡಾಕ್ಟರ್ ಮಂಜುನಾಥ್, ಚನ್ನಪಟ್ಟಣದ ತೋಳೆನಲ್ಲಿಯ ರೈತ ಕುಟುಂಬದಲ್ಲಿ ಜನಿಸಿದಂಥ ಮಂಜುನಾಥ್ ನಾವು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಂಜುನಾಥ್ ಚುನಾವಣೆಗೆ ಬರಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಾಧ್ಯಮದ ಸ್ನೇಹಿತರು ಕೂತಿದ್ದೀರಿ. 17 ವರ್ಷ ಅವರ ಸೇವೆ ನೋಡಿ ಆ ವೈದ್ಯಕೀಯ ವೃತ್ತಿನಲ್ಲಿ ಮಾಧ್ಯಮಗಳಲ್ಲೇ ಶುರುವಾಯಿತು. ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು ಅಂಥವ್ರೊಬ್ರು ಬರಬೇಕು ಅಂತೇಳಿ ಮಾಧ್ಯಮಗಳು ಬಹುಶಃ ನಮಗಿಷ್ಟೊಂದು ಪ್ರಚಾರ ಎಂದು ಕೊಟ್ಟಿರಲಿಲ್ಲ. ನಿಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಬೇಕಾಯ್ತು ನನ್ನ ಮಾಧ್ಯಮ ಸ್ನೇಹಿತರಿಗೆ. ಅಟ್ಲೀಸ್ಟ್ ಒಬ್ಬರು ಡಾಕ್ಟರ್ ಮಂಜುನಾಥ್ಗೆ 17 ವರ್ಷದ ಅವರ ಸೇವೆ ಗಮನಿಸಿ, ಅವರ ಬಗ್ಗೆ ನೀವೇನು ಕೊಟ್ಟಂಥ ಒಂದು ಬೆಂಬಲ ಇದೆಯಲ್ಲ, ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿ ಕನಸು ಮನಸ್ಸಲ್ಲೂ ತೀರ್ಮಾನ ಮಾಡಿರಲಿಲ್ಲ. ಬಹುಶಃ ದೇವೇಗೌಡರು ಹಾಸನದಲ್ಲೇ ಕೊಟ್ಟರೇನೋ ಹೇಳಿಕೆನ, ಯಾವ ಕಾರಣಕ್ಕೂ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತ. ಆದರೆ ಇವತ್ತು ಕೇಂದ್ರದ ಹೈಕಮಾಂಡ್ ಬಿಜೆಪಿಯವರು, ಕುಮಾರಸ್ವಾಮಿ ಅವರೇ, ಏನಾದರೂ ಮಾಡಿ ನಿಮ್ಮ ಭಾವವನ್ನು ನೀವು ಒಪ್ಪಿಸಲೇಬೇಕು, ಅವ್ರು ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲಿನ ಒತ್ತಡ ಹಾಕಿ ಇವತ್ತು ವಿದೇಶದಲ್ಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಪ್ರಸಿದ್ಧ ವೈದ್ಯರಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಮಾತು ಇದೀಗ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಈವರೆಗೆ ರಾಜಕೀಯಕ್ಕೆ ಬರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೌಡರ ಕುಟುಂಬ ಮಾತನಾಡಿರಲಿಲ್ಲ. ಇದೀಗ ಮಾಜಿ ಸಿಎಂ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅಂತ? ಸಂತೋಷ್, ಹಾಸನದಲ್ಲಿ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ನ ಕಾರ್ಯಕರ್ತರ ಸಮಾವೇಶ ಕೂಡ ನಡೆಯಿತು. ಕಾರ್ಯಕರ್ತರ ಸಮಾವೇಶದಲ್ಲಿ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಹಾಸನದ ಮೈತ್ರಿ ಅಭ್ಯರ್ಥಿ ಅನ್ನುವ ಘೋಷಣೆ ಮಾಡುವ ಮುಖಾಂತರ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಕೂಡ ಇವತ್ತು ಹೊರಹಾಕಿರುವಂತದ್ದು. ಅಂದ್ರೆ ಈಗಾಗಲೇ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ರಾಜಕೀಯಕ್ಕೆ ಬರಬೇಕು ಅನ್ನೋದು ನಮ್ಮ ಕುಟುಂಬಕ್ಕಾಗ್ಲಿ ಮತ್ತೆ ಜೊತೆಗೆ ಅವರ ಕುಟುಂಬಕ್ಕಾಗ್ಲಿ ಯಾರಿಗೂ ಕೂಡ ಸುತಾರಾಮ್ ಇಷ್ಟವಿರಲಿಲ್ಲ. ಆದ್ರೆ ಬಿಜೆಪಿಯವರು ಸಾಕಷ್ಟು ಒತ್ತಡ ಹೇರಿದಂತಹ ಹಿನ್ನೆಲೆಯಲ್ಲಿ ಅವರನ್ನು ಹೇಗಾದ್ರೂ ಮಾಡಿ ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬನ್ನಿ ಅನ್ನುವ ಒತ್ತಡವನ್ನು ಕೂಡ ಬಿಜೆಪಿಯವರು ಹೈಕಮಾಂಡ್ ನಾಯಕರೇನಿದ್ದಾರೆ ಅವರು ಸಾಕಷ್ಟು ಒತ್ತಡ ಹಾಕಿದಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಕೊಳ್ಳಿ ಎನ್ನುವ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಕಳೆದ 17 ವರ್ಷ ಅವರ ಸೇವೆ ನೋಡಿ ಅವರು ಅಭ್ಯರ್ಥಿ ಆಗ್ಬೇಕು ಅಂತ ಮಾಧ್ಯಮದವರು ಕೂಡ ಶುರು ಮಾಡಿದ್ರು. ಜೊತೆಗೆ ಏನು ಡಾಕ್ಟರ್ ಸಿಎನ್ ಮಂಜುನಾಥ್ ರವರಿಗೆ ಅವ್ರಿಗೆ ಆದಂತಹ ಸಾಕಷ್ಟು ಹೆಸರಿದೆ. ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಸೇರಿಸಿ ಅನ್ನುವ ಏನು ಆ ರೀತಿಯಾದಂತಹ ಮಾತನ್ನು ಕೂಡ ಬಿಜೆಪಿ ಹೈಕಮಾಂಡ್ ನ ನಾಯಕರು ಹೇಳಿದ್ರು. ಹಾಗಾಗಿ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಹುತೇಕವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅನ್ನುವ ಮಾಹಿತಿಯನ್ನು ಕೂಡ ಇವತ್ತು ಏನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.